ಸೊ ಡಿಸ್ಚಾರ್ಜ್ ಆಫ್ ಶ್ಯೂರಿಟಿ, ಒಬ್ಬೊಂದು ಶ್ಯೂರಿಟಿನ ಕೆಲಸ ಯಾವಾಗ ಮುಗಿತಪ್ಪ, ಯಾವಾಗ ಹಾಯ್ ಅಂತ ಕುಂದಿರ್ತಾನ ಅಂತ ನೋಡಬೇಕಾದ್ರೆ ಸೊ ಡಿಸ್ಚಾರ್ಜ್ ವೆನ್ ಹಿಸ್ ಲಯಬಿಲಿಟಿ ಕಮ್ಸ್ ಟು ಆ್ಯನ್ ಎಂಡ್ ಇನ್ ದ ಫಾಲೋವಿಂಗ್ ಸರ್ಕಮ್ಸ್ಟೆನ್ಸಸ್. ಸೊ ನಾವು ಫಸ್ಟಿಗೆ ನೋಡೋಣ ಬೈ ರಿವೋಕೇಷನ್. ಸೊ ರಿವೋಕೇಷನ್ನಲ್ಲಿ ಫಸ್ಟ್ ಒನ್ನು ಬೈ ನೋಟಿಸ್, ಅಂದರೆ ಒಂದು ಕಂಟಿನ್ಯೂಯಿಂಗ್ ಗ್ಯಾರಂಟಿ, ಅಂದರೆ ಸೀರೀಸ್ ಆಫ್ ಇವೆಂಟ್ಸ್ ಇರ್ತಾವಲ್ಲ. ಸೊ ಫಾರ್ ಎಕ್ಸಾಂಪಲ್ 50,000 ರೂಪಾಯಿ ಮಾತಾಡಿರ್ತಾರೆ, ಅವೇನಂತಾನೆ 3 ತಿಂಗಳಿಗೆ 10,000 ರೂಪಾಯಿ, 3 ತಿಂಗಳಿಗೆ 10,000 ರೂಪಾಯಿ ಈ ರೀತಿನ ಕೊಡ್ತೀನಿ ಅಂತಾನೆ. ಅವಾಗ ಶ್ಯೂರಿಟಿದವ ಏನು ಮಾಡ್ಬೋದು, ಬೈ ನೋಟಿಸ್ ಅವ್ನು ನೋಟಿಸ್ ಕೊಟ್ಟು ಅವ್ನ ಲಯಬಿಲಿಟಿನ ಫಿನಿಷ್ ಮಾಡ್ಕೋಬೋದು. ಸೆಕೆಂಡ್ ಬೈ ಡೆತ್ ಆಫ್ ಶ್ಯೂರಿಟಿ. ಸೊ ಇಲ್ಲಿ ಶ್ಯೂರಿಟಿ ಕೊಡೋಂದೇ ಡೆತ್ ಆಯ್ತು ಅಂದರೆ ಮುಗ್ದೇ ಹೋಯ್ತಲ್ಲ, ಮತ್ತೇನು ಮುಂದೆ. ಸೊ ಥರ್ಡ್ ಒನ್ ಬೈ ನೋವೇಷನ್. ಸೊ ಏನಾದರೂ ಒಂದು ಹೊಸದು ಮಾಡ್ತಾರೆ. ಸೊ ಎ ಬಿ ಆ್ಯಂಡ್ ಸಿ ಏನು ಇವ ಶ್ಯೂರಿಟಿ ಕೊಟ್ಟವ. ಸೊ ಎ ಬಿ ಏನು ಮಾಡ್ತಾರೆ, ರೂಲ್ಸ್ನಲ್ಲಿ ಒಂದಿಷ್ಟು ಚೇಂಜಸ್ಗಳು ಮಾಡ್ಕೋತಾರೆ. ಏನು ಸಿಗೆ ಹೇಳಾರ್ದೆ ಒಂದಿಷ್ಟು ರೂಲ್ಸ್ನಲ್ಲಿ ಚೇಂಜಸ್ ಅದ್ಲಿ ಬದಲಿ ಮಾಡ್ಕೋತಾರೆ. ಸೊ ಅವಾಗೂ ಏನಾಗ್ತದೆ, ಶ್ಯೂರಿಟಿಂದು ಒಂದು ಲಯಬಿಲಿಟಿ ಏನು ಮಾಡ್ತದೆ, ಮುಗಿದು ಹೋಗ್ತದೆ. ಸೊ ನೆಕ್ಸ್ಟ್ ನೋಡಬೇಕಾದ್ರೆ ಬೈ ಕಂಡಕ್ಟ್ ಆಫ್ ದ ಕ್ರೆಡಿಟರ್. ಸೊ ಬೈ ಕಂಡಕ್ಟ್ ಆಫ್ ದ ಕ್ರೆಡಿಟರ್ ಏನಪ್ಪ ಅಂದರೆ ಬೈ ಫಸ್ಟ್ ಒನ್ನು ಬೈ ವೇರಿಯನ್ಸ್ ಇನ್ ಟರ್ಮ್ಸ್ ಆಫ್ ಕಾಂಟ್ರ್ಯಾಕ್ಟ್. ಸೊ ಇವಾಗ ಕ್ರೆಡಿಟರ್ ಏನು ಮಾಡ್ತಾನಪ್ಪ ಅಂದರೆ ಒಂದಿಷ್ಟು ಕೆಲಸ ಮಾಡ್ತಾನೆ. ಏನಪ್ಪ, ಒಂದು ರೂಲ್ಸ್ನಲ್ಲಿ ಚೇಂಜಸ್ ಮಾಡ್ಕೋತಾನೆ. ಶ್ಯೂರಿಟಿಗೆ ಹೇಳಾರ್ದೆ ಏನು ಮಾಡ್ಕೋತಾನೆ, ರೂಲ್ಸ್ನಲ್ಲಿ ಚೇಂಜಸ್ ಮಾಡ್ಕೋತಾನೆ. ಸೊ ಅವಾಗೂ ಶ್ಯೂರಿಟಿನ ಲಯಬಿಲಿಟಿ ಏನು ಮಾಡ್ತದೆ, ಎಂಡ್ ಆಗ್ತದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಬೈ ರಿಲೀಸ್ ಆರ್ ಡಿಸ್ಚಾರ್ಜ್ ಆಫ್ ಪ್ರಿನ್ಸಿಪಲ್ ಡೆಪ್ಟರ್. ಸೊ ಅವಾಗ ಏನು ಮಾಡ್ತಾನೆ, ಏನು ಮಾಡ್ತಾನೆ, ಬೇಗಿ ಮಾಫಿ ಮಾಡಿ ಹೋಗಿ ಬಾಯ್, ನನ್ನ ಮನಸ್ಸು ದೊಡ್ಡದ ಅಂತೇಳಿ ಕಳಿಸ್ಬಿಡ್ತಾನೆ. ಸೊ ಅವಾಗ ಏನು ಮಾಡ್ತಾನೆ, ಸಿ ಇಂದ ಲಯಬಿಲಿಟಿ ಮುಗಿದು ಬಿಡ್ತದೆ. ಬೈ ಅರೇಂಜ್ಮೆಂಟ್, ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ. ಸೊ ಈಗ 1 ಇಯರ್ ಒಳಗೆ ಕೊಡಬೇಕು. ಸೊ ಏನು ಮಾಡ್ತಾನೆ, ಟೈಮ್ ಎಕ್ಸ್ಟೆಂಡ್ ಮಾಡ್ತಾನೆ, 2 ಇಯರಿಗೆ ಎಕ್ಸ್ಟೆಂಡ್ ಮಾಡ್ತಾನೆ. ಸೊ ಅವಾಗ ಸಿ ಲಯಬಿಲಿಟಿ ಹೋಗ್ಬಿಡ್ತಾವೆ. ಆ್ಯಂಡ್ ಇನ್ನೊಂದು ಏನು ಮಾಡ್ತಾನೆ, ಅವಾಗ ಕೆ ಸಿ ಹಾಕಂಗಿಲ್ಲ ಇವ್ನ ಮ್ಯಾಗ, ಯಾರ ಮ್ಯಾಗ, ಬಿ ಮೇಲೆ. ಸೊ ಅವಾಗ ಏನಾಗ್ತದೆ, ಸಿ ಲಯಬಿಲಿಟಿ ಮುಗಿದ್ಬಿಡ್ತವೆ. ಸೊ ಫೋರ್ತ್ ನೋಡಬೇಕಾದ್ರೆ ಕ್ರೆಡಿಟರ್ಸ್ ಆ್ಯಕ್ಟ್ ಆರ್ ಒಮಿಷನ್. ಸೊ ಇಲ್ಲಿ ಕ್ರೆಡಿಟರ್ ಏನು ಮಾಡ್ತಾನೆ, ಕ್ರೆಡಿಟರ್ ಯಾರು, ಒಂದಿಷ್ಟು ಆ್ಯಕ್ಟ್ಗಳು ಮಾಡ್ತಾನೆ, ಅದು ಏನಿರ್ತದೆ, ಸಿಗೆ ವಿರುದ್ಧವಾಗಿರ್ತವೆ. ಸೊ ಅವಾಗೂ ಏನಾಗ್ತದೆ, ಸಿದ ಲಯಬಿಲಿಟಿ ಮುಗಿದ್ಬಿಡ್ತದೆ. ಅಥವಾ ಈ ಒಂದು ಆ್ಯಕ್ಟ್ ಇವ ಏನೂ ಮಾಡೋದೇ ಇಲ್ಲ, ಸೊ ಮಾಡಬೇಕಾಗಿರ್ತದೆ, ಅವನು ನೆಗ್ಲಿಜೆಂಟ್ ಮಾಡ್ತಾನೆ. ಸೊ ಅವಾಗೂ ಕೂಡ ಏನಿರ್ತದೆ, ಸಿದು ಲಯಬಿಲಿಟಿ ಮುಗಿದ್ಬಿಡ್ತದೆ. ಆಮೇಲೆ ಲಾಸ್ಟ್ ಒನ್ ಲಾಸ್ ಆಫ್ ಸೆಕ್ಯೂರಿಟಿ. ಸೊ ಫಾರ್ ಎಕ್ಸಾಂಪಲ್ ಎ ಬಿ ಏನು ಮಾಡ್ಯಾನ, ಇವನಿಗೆ ಚಿನ್ನ ಕೊಟ್ಟಾನ ಒಂದಿಷ್ಟು ಅಡ ಇಟ್ಕೊಳ್ಳೋಕೆ. ಇವ 50,000 ರೂಪಾಯಿ ಕೊಟ್ಟಾನ ಇವನಿಗೆ. ಸೊ ಇವ ಚಿನ್ನ ಕೊಟ್ಟಾನ ವಾಪಸ್, ಏನು ಅಡಮಾನ ಇಟ್ಕೊಳ್ಳೋಕ್ಕೆ. ಇವಾಗ ಸಿ ಏನು ಮಾಡ್ತಾನೆ, ಎಗೆಲ್ಲ ಪೇ ಮಾಡ್ತಾನೆ 50K. ಸೊ ಏನು ಮಾಡ್ಕೊತಾನ, ಈ ಚಿನ್ನ ಎಲ್ಲ ಕಳ್ಕೊಂಡಿರ್ತಾನೆ. ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ ಸಿ ಏನು ಮಾಡಬೇಕು, ಸೊ ಆ ಚಿನ್ನದ ಅಮೌಂಟ್ ಎಷ್ಟದ ಅಷ್ಟು ಕಟ್ ಮಾಡ್ಕೋಬೇಕು. ಎಸ್, ಚಿನ್ನದ ಅಮೌಂಟ್ ಫಾರ್ ಎಕ್ಸಾಂಪಲ್ 20K ಅವ ಅಂತ ತಿಳ್ಕೊಟ್ಟು, ಸೊ ಅಷ್ಟು ಕಟ್ ಮಾಡಿ ಈಗ ಉಳ್ಕಿದ್ದು 30K ಕೊಟ್ಬಿಡ್ಬೇಕು. ಎಸ್, ಥ್ಯಾಂಕ್ ಯು. ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಹೇಗೆ ಅನಿಸ್ತು ಕ್ಲಾಸ್. ಸಿ ಯು ಸೂನ್, ಬಾಯ್.